ಸೊ ಕೋಪಕ್ಕೆ ಮದ್ದೇನು, ಕೋಪಕ್ಕೆ ವಿರುದ್ಧ ಪದ ಪ್ರಯತ್ನ ಅಂತ ಅಂದೆ. ಯಾಕೆ ಅಂತಂದ್ರೆ ಈಗ ನಮ್ಮೆಲ್ಲರಿಗೆ ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಕೋಪ, ಅಥವಾ ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಭಯ, ಒಂದಲ್ಲ ಒಂದು ಸನ್ನಿವೇಶದಲ್ಲಿ ನೋವು, ಸಂಕಟ, ಅಥವಾ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಕೀಳರಿಮೆ, ಸೆಲ್ಫ್ ಡೌಟ್, ಅಥವಾ ಬೇರೆಯವ್ರ ಮೇಲೆ ದ್ವೇಷ, ಅಥವಾ ಬೇರೆಯವ್ರ ಮೇಲೆ ಸಂಶಯ, ಇದೆಲ್ಲ ಬಂದಿಲ್ಲ ಅಂತ ಅಂತಿದ್ದಾರೆ ಅಂದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಪ್ರತಿಯೊಬ್ಬರಿಗೂ, ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಎಲ್ಲ ಭಾವನೆಗಳು ಬಂದಿರತ್ತೆ. ಆದ್ರೆ ಈ ಭಾವನೆಗಳಿಂದ ಪ್ರಾಬ್ಲಮ್ ಅಲ್ಲ ಆಗೋದು, ಆ ಭಾವನೆಗಳನ್ನ ನೀವು ಹೇಗೆ ಪ್ರೊಸೆಸ್ ಮಾಡ್ತೀರಾ ಅನ್ನೋದು ಮುಂದಿರೋ ಸಮಸ್ಯೆ. ಈಗ ನೋಡಿ, ಕೈಗಾರಿಕೆಗಳು ದಿನದಿಂದ ದಿನಕ್ಕೆ ಬೆಳೀತಾ ಇರೋದು ಸಮಸ್ಯೆ ಅಲ್ಲ. ಆ ಕೈಗಾರಿಕೆಗಳಿಂದ ಉತ್ಪತ್ತಿಯಾಗುವ ಕಲ್ಮಶಗಳನ್ನ ಹೇಗೆ ಪ್ರೊಸೆಸ್ ಮಾಡ್ತಿದ್ದಾರೆ, ಅದರ ನಿರ್ವಹಣೆ ಹೇಗಾಗ್ತಿದೆ ಅನ್ನೋದ್ರ ಮೇಲೆ ಪ್ರಕೃತಿಗೆ ತೊಂದರೆ ಆಗ್ತಿದೆಯಾ ಇಲ್ವಾ ಅಂತ ನಿರ್ಧಾರ ಆಗೋದು. ಎಲ್ಲದನ್ನ ನದಿಗೆ ತಂದು ಬಿಡೋದು, ನದಿ ಹಾಳಾಗತ್ತೆ ಅಲ್ವಾ. ಈಗ ಇಂಥ ದೊಡ್ಡ ದೊಡ್ಡ ವಿಷಯ ನೋಡಿದಾಗ, ಇಂಥ ಭೌತಿಕವಾದ ವಿಷಯಗಳನ್ನ ನೋಡಿದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಓ ಇದೆಲ್ಲ ತಪ್ಪು, ಹಿಂಗೆಲ್ಲ ಮಾಡಬಾರ್ದು ಅಂತ. ಆದ್ರೆ ಅದೇ ಥಿಯರಿ ನೀವು ನಿಮ್ಮ ಇಮೋಷನ್ಸ್ಗೆ ಬಂದಾಗ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ರಲ್ಲಿ ಸೋಲ್ತೀರಾ. ಹಾಗಾಗಿ ಎಷ್ಟೊಂದು ರೋಗಗಳು ಬರ್ತಾ ಇರುತ್ತೆ ಗೊತ್ತಾ ನಿಮ್ಗೆ. ನಿಮ್ಮ ದೇಹದಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳು ಕೇವಲ ನಿಮ್ಮ ಆಹಾರದಿಂದ ಅಥವಾ ಕೇವಲ ನಿಮ್ಮ ದಿನಚರಿಯಲ್ಲಿ ಮಾಡೋ ಮಿಸ್ಟೇಕ್ಸ್ ಇಂದ ಅಷ್ಟೇ ಅಲ್ಲ. ಒಂದಿಷ್ಟು ಇಂತಹ ಥಾಟ್ಸ್ಗಳು ನಿಮ್ಮಲ್ಲಿ ತುಂಬಾ ಸಮಯದಿಂದ ಕೂತಿರತ್ತೆ, ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ತ್ಯಾಜ್ಯದ ತರ. ಆ ತ್ಯಾಜ್ಯವನ್ನ ನೀವು ಸರಿಯಾಗಿ ನಿರ್ವಹಣೆ ಮಾಡಿರೋದಿಲ್ಲ. ಆಮೇಲೆ ಅದು ಕಾಲಕ್ರಮೇಣ ನಿಮಗೆ ರೋಗದ ರೂಪದಲ್ಲಿ ಡಯಾಗ್ನೋಸ್ ಆಗುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ. ಆಮೇಲೆ ನೀವು ನಮ್ಮ ಹತ್ರ ಬಂದು ಕೇಳ್ತೀರಾ, ಮೇಡಮ್ ನನಗೆ ಯಾಕೆ ರೋಗ ಬಂತು, ನಾನು ಎಷ್ಟು ಸಾವಯವನೇ ತಿನ್ನೋದು, ಹೆಲ್ದಿ ಲೈಫ್ ಸ್ಟೈಲ್, ದಿನ ವ್ಯಾಯಾಮ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ನೀವು ಹೇಳ್ಕೊಟ್ಟು ಮುದ್ರಾ ಮಾಡ್ತೀನಿ, ಆದ್ರೂ ನನಗೆ ಯಾಕೆ ರೋಗ ಬಂತು ಅಂತ ಕೇಳ್ತೀರಾ. ಯಾಕೆ ಅಂತಂದ್ರೆ ಈ ರೋಗ, ಯಾವುದೇ ರೋಗ ಬಂದಿರ್ಬೋದು, ಈಗ ನೀವು ಬೇರೆ 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 ಸಮಸ್ಯೆಗಳಿಂದ ಬಂದಿದ್ದೀರಾ. ಯಾವ ಸಮಸ್ಯೆ ಕೂಡ ಓವರ್ ನೈಟ್ ರೆಡಿ ಆಗಿದ್ದಲ್ಲ. ಈಗ ನಿನ್ನೆ ನೀವು ತಿಂದಿದ್ದ ತಪ್ಪಿಗೆ ಇವತ್ತು ಬಂದಿರೋ ರೋಗ ಅಲ್ಲ ಇದ್ಯಾವುದು ಕೂಡ, ಗೊತ್ತಾಯ್ತಾ. ತುಂಬಾ ಸಮಯಗಳಿಂದ ನಿಮ್ಮ ದೇಹದೊಳಗೆ ಅದು ಪ್ರೊಸೆಸಿಂಗ್ ಆಗಿ 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 ಫೈನಲಿ ಅದು ರೋಗ ಅಂತ ನಿಮ್ಗೆ ಗೊತ್ತಾಗೋದಕ್ಕೆ ಇಷ್ಟೊತ್ತು ಬೇಕಾಯ್ತು, ಇಷ್ಟು ದಿನಗಳು ಬೇಕಾಯ್ತು, ಇಷ್ಟು ವರ್ಷಗಳು ಕಳೆದು. ಬಟ್ ಆಕ್ಚುಲಿ ಹೇಳ್ಬೇಕಂತಂದಾಗ ನಮ್ಮ ದೇಹದಲ್ಲಿ ಬರುವ ಸಿಂಪ್ಟಮ್ಸ್ಗಳಿಗೆ ನಮ್ಮ ಭಾವನೆಗಳು ಕೂಡ ತುಂಬಾ ದೊಡ್ಡ ಪಾಲನ್ನ ಇಟ್ಕೊಂಡಿರತ್ತೆ. ಅದಕ್ಕೆ ಹೇಳ್ತಾರಲ್ಲ, ಯದ್ಭಾವಂ ತದ್ಭವತಿ ಅಂತ. ಯಾವ ರೀತಿಯ ಭಾವ ನಿಮ್ಮಲ್ಲಿದೆಯೋ ಆ ರೀತಿಯ ಅನುಭವ ನಿಮ್ಗೆ ಸಿಗ್ತಾ ಹೋಗತ್ತೆ. ಈಗ ಒಂದು ನೀರು ಅಂತ ಕುಡಿದ್ರೆ ಅದೊಂದು ರೀತಿ, ಅಥವಾ ಅದನ್ನ ತೀರ್ಥ ಅಂತ ಕುಡಿದ್ರೆ ಬೇರೆನೆ. ಈಗ ನೋಡಿ, ನಾವು ದೇವಸ್ಥಾನದಲ್ಲಿ ಊಟಕ್ಕೆ ಪ್ರಸಾದ ಭೋಜನಕ್ಕೆ ಹೋಗ್ತೀವಲ್ಲ, ಅಲ್ಲಿ ಏನಿರುತ್ತೆ, ಬರೀ ಒಂದು ಅನ್ನ ತರಕಾರಿ ಸಾರು ಅಲ್ವಾ. ಎಷ್ಟೊಂದ್ ಸತಿ ಅಂತಂತೂ ಸುಮ್ಮನೆ ಹುಯ್ದು ಹೋಗ್ತಾರೆ, ಒಂದಿಷ್ಟು ಅನ್ನ ಒಂದಿಷ್ಟು. ಆದ್ರೆ ಆ ಟೇಸ್ಟ್ ಹೆಂಗಿರುತ್ತೆ, ಅದ್ಭುತ ಅನ್ಸತ್ತೆ. ಈ ಟೇಸ್ಟ್ ನಿಮ್ಗೆ 5 ಸ್ಟಾರ್ ಹೋಟೆಲಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ತಿಂದ್ರೂ ನಿಮ್ಗೆ ಪೂರಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ನಾವ್ ಅನ್ಕೊಂಡಷ್ಟು ಚೆನ್ನಾಗಿರ್ಲಿಲ್ಲ, ಆ ಫೀಲ್ ಬರುತ್ತೆ ಅಲ್ವಾ. ಯಾಕಂತಂದ್ರೆ ಅಲ್ಲಿ ವ್ಯತ್ಯಾಸ ಇರುವಂಥದ್ದು ಫುಡ್ ಕ್ವಾಲಿಟಿ ಅಥವಾ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲ, ವ್ಯತ್ಯಾಸ ಇರೋದು ನಿಮ್ಮ ಭಾವನೆ. ದೇವಸ್ಥಾನದಲ್ಲಿ ಅದು ಪ್ರಸಾದ ಅನ್ನುವ ಭಾವನೆ, ಆ ಶರಣಾಗತಿ, ಆ ಪ್ರಸಾದವನ್ನ ಸ್ವೀಕರಿಸುವ ಭಾವನೆಯಲ್ಲಿ ನೀವು ಅದನ್ನ ನೋಡ್ತಾ ಇರ್ತೀರಾ. ಸೊ ಅದು ಹೇಗಿದ್ರು ನಿಮ್ಗೆ ಅಮೃತ ತರ, ಅಷ್ಟು ಟೇಸ್ಟಿ, ಅಷ್ಟು ರುಚಿ ಅಂತ ಅನ್ಸುತ್ತೆ. ಅದೇ ನಾವು 5 ಸ್ಟಾರ್ ಹೋಟೆಲಿಗೆ ಹೋದಾಗ, ನಾನು ಇಷ್ಟು ಪೇ ಮಾಡಿದ್ದೀನಿ, ಒಂದ್ ಅನ್ನ ಸಾಂಬಾರಿ ನಾನು 2,000 ಕೊಟ್ಟಿದ್ದೀನಿ ಅಂತ ನೀವು ಡಿಮ್ಯಾಂಡಿಂಗ್ ಅಲ್ಲಿ ಇರ್ತೀರಾ. ನೀವು ಆ ಅಥರೈಸ್ಡ್ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ನನ್ನ 2,000ಕ್ಕೆ ಇದು ವರ್ತ್ ಹೌದೋ ಅಲ್ವೋ ಅಂತ ಪರೀಕ್ಷೆ ಮಾಡೋ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಹಾಗಾಗಿ ಏನಾಗತ್ತೆ, ಅದು ಎಷ್ಟು ರುಚಿ ಇದ್ರೂನು ನಮ್ಗೆ. ಈಗ ನೀವು ಚಾಯ್ ಟ್ರೈ ಮಾಡಿದ್ದೀರಾ, ಎಲ್ಲೋ ಗೂಡಂಗಡಿಯಲ್ಲಿ ರಸ್ತೆ ಬದಿಯಲ್ಲಿ 5-10 ರೂಪಾಯಿ ಕುಡಿಯೋ ಚಾಯ್ ಹೆಂಗಿರುತ್ತೆ, 5 ಸ್ಟಾರ್ ಅಲ್ಲಿ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕುಡಿಯೋ ಚಾ ಹೆಂಗಿರುತ್ತೆ, ಯಾವ ಚಾ ಟೇಸ್ಟ್ ಇರುತ್ತೆ, 10-20 ರೂಪಾಯಿ ಕೊಂಡು ಬಿಡಿ. ಅದ್ರಲ್ಲಿರೋ ಏನೇನ್ ಕಲಬೆರಕೆ, ಟೇಸ್ಟಿಂಗ್ ಪೌಡರ್ ಅದೆಲ್ಲ ಬೇರೆ. ಆದ್ರೆ ಇದು ಹೇಗಿರತ್ತೆ ಅಂತಂದ್ರೆ, ಮೋಸ್ಟ್ ಆಫ್ ದ ಟೈಮ್ ನಾವು ರೋಡ್ ಸೈಡ್ಗಳಲ್ಲಿ ಇದರಲ್ಲಿ ಕುಡಿಯುವಂಥದ್ದು ಪ್ಲಾನ್ಡ್ ಇವೆಂಟ್ ಇರಲ್ಲ. ಹೋಗ್ತಿರ್ತೀವಿ, ನಮ್ಗೆ ಬೇಕು ಅಂತ ಅನ್ಸತ್ತೆ, ನಂಗೆ ಅಗತ್ಯ ಇದ್ದಾಗ ಯಾವ್ದು ಸಿಗತ್ತೋ ಅಲ್ಲಿ ರೋಡ್ ಸೈಡ್ ಅಲ್ಲಿ ನಿಲ್ಸಿ ನಾವು ಕುಡ್ದಿರ್ತೀವಿ. ಆ ಅಗತ್ಯತೆಯ ಭಾವ ನಿಮ್ಮಲ್ಲಿ ಇದ್ದಿದ್ದಕ್ಕೆ, ಮತ್ತೆ ಅದಷ್ಟು ಕಡಿಮೆ ಇದಕ್ಕೆ ಇದ್ದಿರೋದ್ರಿಂದ ನೀವು ಅದನ್ನ ಜಡ್ಜ್ ಮಾಡಕ್ಕೆ ಅಂತ ಕುಡಿತಿರಲ್ಲ.
ನೋಡೋಣ 10 ರೂಪಾಯಿ ಇವ್ರು ಎಷ್ಟು ಚೆನ್ನಾಗಿ ಕೊಡ್ತಾರೆ, ಏನ್ ಕೊಡ್ತಾರೆ ನೋಡೋಣ ಅನ್ನೋ ಪರೀಕ್ಷೆಯಲ್ಲಿ ಇರಲ್ಲ ನೀವು. ನಿಮಗೆ ಅಗತ್ಯ ಭಾವದಲ್ಲಿ ನೀವು ಅದನ್ನ ತಗೊಂಡಿರ್ತೀರಾ. ಆ ಅಗತ್ಯತೆ ಅನ್ನೋ ಭಾವ ಒಂದು ಕಾರಣ. ಇನ್ನೊಂದು ಬಿಡಿ, ಅವ್ರು ಹಾಕಿರೋ ಏನೇನೋ ಹಾಕಿರೋದು ಮಿಕ್ಸ್ ಮಾಡಿರೋದು ಅದೆಲ್ಲ ಬೇರೆ. ಆದ್ರೆ ನಾವು ಅದೇ ಚಾವನ್ನ ಬೇರೆ ಕಡೆಯಲ್ಲಿ ತಗೊಂಡಾಗ ನಮ್ಮ ಭಾವ ಕೂಡ ವ್ಯತ್ಯಾಸ ಆಗಿರುತ್ತೆ. ಹಾಗೇನೆ ಜೀವನದಲ್ಲಿ ಕೂಡ ಕೋಪ, ದ್ವೇಷ, ಮನಸ್ತಾಪ, ಈ ಭಾವನೆಗಳು ಬರೋದನ್ನ ನೀವು ತಡೆ ಹಿಡಿಯಕ್ ಆಗಲ್ಲ. ನಾನು ಕೋಪ ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಆ ಕಂಟ್ರೋಲ್ ಮಾಡಿರೋ ಕೋಪ ನೀವು ಹೊರಗೆ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು, ಬಟ್ ಅದು ಒಳಗೆ ಡ್ಯಾಮೇಜ್ ಮಾಡುತ್ತೆ, ನಿಮ್ ದೇಹಕ್ಕೆ ತೊಂದರೆ ಕೊಡುತ್ತೆ. ಕೊರಗುವಿಕೆ, ಇಲ್ಲ ಮ್ಯಾಮ್ ನಾನು ಎಷ್ಟು ನೋವಾದ್ರೂ ನಾನು ಯಾರ ಹತ್ರ ಹೇಳ್ಕೊಳಲ್ಲ, ನಾನು ಸುಮ್ಮನಿದ್ ಬಿಡ್ತೀನಿ. ಎಷ್ಟೊಂದು ಮಹಿಳೆಯರು ಹೇಳ್ತಾರೆ, ಏನ್ ಮಾಡ್ತೀರಾ, ತುಂಬಾ ಕಂಪ್ಲೇಂಟ್ ಇದೆಯಾ, ಬೇಜಾರಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ಎಷ್ಟು ಬೇಜಾರಾದ್ರೂ ಮೇಡಮ್ ನಾನು ಯಾರಿಗೂ ಹೇಳಲ್ಲ, ನಮ್ಮ ಮನೆಯವ್ರ ಜೊತೆ ಜಗಳ ಆಡಲ್ಲ, ಏನ್ ಮಾಡ್ತೀನಿ, ಸುಮ್ಮನಿದ್ ಬಿಡ್ತೀನಿ ಅಂತೀರಾ. ಆದ್ರೆ ನೀವು ಸುಮ್ಮನಿದ್ದೀರಾ, ಆದ್ರೆ ಆ ಭಾವನೆ ನಿಮ್ಮೊಳಗೆ ಬೇರೆ ಬೇರೆ ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ. ಸೊ ಏನ್ ಮಾಡ್ಬೋದು, ಅವುಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದನ್ನ ಕಲಿಬೇಕು. ಯಾವುದೇ ಭಾವ ನಿಮ್ಮಲ್ಲಿ ಬಂದ್ರೂ ಬಂದಂತಹ ಭಾವವನ್ನ ಸರಿಯಾದ ರೀತಿಯಲ್ಲಿ ಪ್ರೊಸೆಸಿಂಗ್ ಮಾಡೋದನ್ನ ಕಲಿಬೇಕು. ಈಗ ಭಯವನ್ನ ಉದಾಹರಣೆ ತಗೊಳ್ಳೋಣ, ಅಥವಾ ಬೇಡ, ಯಾನು ಕೋಪದಿಂದ ಶುರು ಮಾಡಿದ್ವಿ ಅಲ್ಲ, ಕೋಪವನ್ನ ಉದಾಹರಣೆಗೆ ತಗೊಂಡ್ರೆ, ಕೋಪ ಯಾವಾಗ ಬರುತ್ತೆ ನನಗೆ? ನಾವೊಂದು ಅನ್ಕೊಂಡಿದ್ವಿ, ನಾವ್ ಅನ್ಕೊಂಡಂಗ ಆಗದೆ ಇದ್ದಾಗ ಕೋಪ ಬರುತ್ತೆ. ನಾನೊಂದು ನಿರೀಕ್ಷೆ ಇಟ್ಕೊಂಡಿದ್ದೆ, ಆ ನಿರೀಕ್ಷೆ ಫುಲ್ಫಿಲ್ ಆಗದೆ ಇದ್ದಾಗ ಕೋಪ ಬರುತ್ತೆ ಅಲ್ವಾ? ಸರಿ, ಇಲ್ಲಿ 2 ಭಾವಗಳು ಬರುತ್ತೆ. ಒಂದು, ಆ ನಾನಿಟ್ಕೊಂಡಂತಹ ನಿರೀಕ್ಷೆ ಬೇರೆಯವ್ರ ಮೇಲೆ, ಅಥವಾ ನಾನಿಟ್ಕೊಂಡಂತಹ ನಿರೀಕ್ಷೆ ನನ್ನ ಮೇಲೆ, 2 ಇರುತ್ತೆ ಅಲ್ವಾ? ನಾಳೆಯಿಂದ ದಿನ ಡಯಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತೀವಿ, ಮಾಡಲ್ಲ. ನಾಳೆಯಿಂದ ದಿನ ವ್ಯಾಯಾಮ ಮಾಡ್ತೀವಿ ಅಂತ ಅನ್ಕೋತೀವಿ, ಮಾಡೋದಿಲ್ಲ. ಅಥವಾ ಬೇರೆಯವರಿಂದ ಇವ್ರು ನಾಳೆ ಬದಲಾಗ್ತಾರೆ, ಇವತ್ ಬದಲಾಗ್ತಾರೆ, ಇನ್ನೊಂದ್ ದಿನ ಬದಲಾಗ್ತಾರೆ, ನನ್ನನ್ನು ಅರ್ಥ ಮಾಡ್ಕೋತಾರೆ ಅಂತ ಬೇರೆಯವರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ. ಆದ್ರೆ ಅವ್ರು ಮಾತ್ರ ಈ ಜನ್ಮಕ್ಕೆ ಬದಲಾಗೋ ತರ ಕಾಣೋದಿಲ್ಲ. ಅಂದ್ರೆ ಕೆಲವೊಂದಿಷ್ಟು ಕ್ರೈಟೀರಿಯಾ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಈಗ ಯಾವಾಗ ನೀವು ಬೇರೆಯವರ ಮೇಲೆ ನಿರೀಕ್ಷೆಯನ್ನ ಇಟ್ಟಿರ್ತೀರ, ಅವಾಗ ಅದು ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಆ ಹೆಲ್ಪ್ಲೆಸ್ನೆಸ್ ಇಂದ ಕೂಡ ನಿಮ್ಗೆ ಏನಾಗತ್ತೆ, ಕೋಪ ಬರುತ್ತೆ. ಯಾಕಂದ್ರೆ ಅವ್ರ ತಲೆ ಒಳಗೆ ಕೈ ಹಾಕಿ ಅದನ್ನ ಸರಿ ಮಾಡಕ್ ನಿಮ್ಗೆ ಆಗಲ್ವೇ ಅಲ್ವಾ? ನಿಮ್ಗೆ ಅನ್ಸುತ್ತೆ ಇಷ್ಟು ಸಿಂಪಲ್, ಇದು ಅರ್ಥ ಆಗಲ್ವಾ ನಿನಗೆ ಅಂತ. ಆದ್ರೆ ಅವ್ರ ತಲೆ ಒಳಗೆ ಅರ್ಥ ಆಗೋ ಹಾಗೆ ಮಾಡಕ್ ಆಗದೆ ಇದ್ದಾಗ ಆ ಹೆಲ್ಪ್ಲೆಸ್ನೆಸ್ ಇಂದಾಗಿ ನಮ್ಗೇನ್ ಬರುತ್ತೆ, ಕೋಪ ಬರುತ್ತೆ. ಇನ್ನು ನಮ್ಮ ಮೇಲೆ ನಮ್ಗೆ ಯಾಕೆ ಕೋಪ ಬರುತ್ತೆ? ನಾವ್ ಅಂದ್ಕೊಂಡಿರ್ತೀವಿ ನಾಳೆಯಿಂದ ಹಿಂಗ್ ಮಾಡ್ತೀನಿ, ಅಥವಾ ನಾನ್ ಬದ್ಲಾಗ್ತೀನಿ, ಅಥವಾ ಏನೋ ಯಾವುದೇ ಒಂದು ವಿಷಯದಲ್ಲಿ, ಆರೋಗ್ಯದಲ್ಲಿರ್ಬೋದು, ನಿಮ್ಮ ಕೆಲಸದಲ್ಲಾಗಿರ್ಬೋದು, ಅಥವಾ ನಿಮ್ಮ ಸಂಸಾರದಲ್ಲಾಗಿರ್ಬೋದು, ತುಂಬಾ ಸತಿ ಅಪ್ಪನ ಮೇಲೆ ಇನ್ನು ಕೋಪ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿರ್ತೀರ. ಆದ್ರೆ ಆಗತ್ತಾ? ಕೋಪ ಬಂದ್ಬಿಡತ್ತೆ, ಏನೋ ಆಗ್ಬಿಡತ್ತೆ. ಅವಾಗ ಆ ಕೋಪ ಅಲ್ಲಿ ಯಾಕೆ ಬರುತ್ತೆ ಹೇಳಿ? ನಿಮ್ಮಲ್ಲಿ ಶಿಸ್ತಿಲ್ಲ ಅನ್ನೋ ಕಾರಣಕ್ಕೆ. ಈಗ ನಿಮ್ಮ ಮೇಲೆ ನಿಮ್ಗೆ ಕೋಪ ಬರೋದು ಯಾಕೆ? ಹೆಲ್ಪ್ಲೆಸ್ನೆಸ್ ಇಂದ ಅಲ್ಲ, ಅಲ್ಲಿ ಶಿಸ್ತಿಲ್ವಲ್ಲ. ನಿಮ್ಗೂ ಗೊತ್ತಿರುತ್ತೆ ನಾನ್ ಮಾಡ್ಬೇಕಂತ, ಆದ್ರೆ ನಿಮ್ಮಲ್ಲಿ ಆ ಶಿಸ್ತಿಲ್ದೆ ಇರೋ ಕಾರಣಕ್ಕೆ ನಿಮ್ಗೆ ಅದನ್ನ ಪೂರೈಸಕ್ ಆಗೋದಿಲ್ಲ. ಫುಲ್ಫಿಲ್ ಆಗದೆ ಇದ್ದಾಗ ನಿಮ್ಗೆ ಕೋಪ ಬರುತ್ತೆ. ಸೊ ಇದಕ್ಕೆ ಪ್ರಯತ್ನ ಅಂತ ಅಂದ್ರೆ ಏನು? ಇಲ್ಲಿ ನಾವು ಸಮರ್ಥರಾಗುವ ಪ್ರಯತ್ನ ಮಾಡ್ಕೊಳ್ತಾ ಹೋದ್ರೆ ಕೋಪ ತನ್ನಿಂತಾನೆ ಇಳಿಯುತ್ತೆ. ಎಲ್ಲೆಲ್ಲಿ ಓಕೆ, ಈಗ ನನ್ ಮೇಲೆ ನನಗೆ ಕೋಪ ಬರ್ತಿದೆ ಅಂದಾಗ ನಾನು ಮಾಡ್ಬೇಕಾಗಿರೋದು ಬರೀ ತಾಳ್ಮೆ ಸಾಕಾಗಲ್ಲ. ಅಲ್ಲಿ ನೀವು ಶಿಸ್ತು ತಂದ್ಕೋಬೇಕು. ಶಿಸ್ತು ಬೇಕು ಅಂದ್ರೆ ಪ್ರಯತ್ನ ಬೇಕು, ಸುಮ್ಮನೆ ಬರಲ್ಲ ಅಲ್ವಾ? ಒಂದು ಶಿಸ್ತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಂದ್ರೆ ನಾವು ತುಂಬಾ ಪ್ರಯತ್ನ ಪಡ್ಬೇಕಾಗತ್ತೆ. ಸೊ ಕೋಪ ಅನ್ನೋದನ್ನ ನೀವು ಬಿಡಿಸ್ತಾ ಬಿಡಿಸ್ತಾ ಹೋದ್ರೆ ಅಲ್ಲಿ ವಾಪಸ್ ಉತ್ತರ ಬರೋದೆಲ್ಲಿ? ಅದ್ರ ಅಪೋಸಿಟ್ ವರ್ಡ್ ಆಗಿ ಕೆಲಸ ಮಾಡೋದು ಪ್ರಯತ್ನ. ಶಿಸ್ತನ್ನ ನಿಮ್ಮ ಜೀವನದಲ್ಲಿ ತಂದ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಹೋದಂತೆ, ನೀವೆಲ್ಲ ನಿಮ್ಮ ಮೇಲೆ ಅನ್ಕೊಂಡಿರೋ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡ್ತಾ ಹೋದಂತೆ, ನಿಮ್ ಮೇಲೆ ನಿಮ್ಗೆ ಬರುವಂತಹ ಗಿಲ್ಟ್ ಇರ್ಬೋದು, ಕೋಪ ಇರ್ಬೋದು, ಫ್ರಸ್ಟ್ರೇಷನ್ ಆಗಿರ್ಬೋದು, ಕಡಿಮೆ ಆಗ್ತಾ ಹೋಗತ್ತೆ. ಹಾಗೆ ಇನ್ನು ಬೇರೆಯವ್ರ ಮೇಲೆ ಬರೋ ಕೋಪಕ್ಕೆ ಏನ್ ಮಾಡೋದು? ಈಗ ಇವ್ರು ಹೀಗ್ ಮಾಡ್ಲಿ ಅಂತ ನಾವ್ ಅನ್ಕೊಂಡಿರ್ತೀವಿ, ಅಥವಾ ನಮ್ಮ ಮನೆಯವರು ಈ ತರ ಇರ್ಲಿ ಅಂತ ಅನ್ಕೊಂಡಿರ್ತೀವಿ, ಅಥವಾ ನಮ್ ಡ್ಯೂಟಿಯಲ್ಲಿ ನಮ್ಮ ಕಲೀಗ್ಸ್ ಈ ತರ ಮಾಡ್ಲಿ ಅಂತ ನಾವ್ ಅನ್ಕೊಂಡಿರ್ತೀವಿ. ಬಟ್ ಅವರನ್ನೆಲ್ಲ ನಾವು ಚೇಂಜ್ ಮಾಡಕ್ಕಾಗತ್ತಾ? ನೋಡಿ, ನಮ್ಮನ್ನ ನಾವೇ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಎಷ್ಟೊಂದು ವಿಷಯದಲ್ಲಿ ಈಗ ಅದೇ ಅನ್ನಲ್ಲ, ಈ ಶಿಸ್ತು ನಮ್ ಬಗ್ಗೆನೇ ನಮ್ಗಿರೋದಿಲ್ಲ. ಅಂಥದ್ರಲ್ಲಿ ಬೇರೆಯವರು ನಿಮ್ಗೋಸ್ಕರ ಆ ಶಿಸ್ತನ್ನ ತಂದ್ಕೊಳ್ಬೇಕಂತಂದ್ರೆ ನೀವು ಅಷ್ಟು ಪ್ರಭಾವಿ ವ್ಯಕ್ತಿ ಆಗ್ಬೇಕಾಯ್ತು. ಅಷ್ಟು ಪ್ರಭಾವಿ ವ್ಯಕ್ತಿ ನೀವು ಆಗ್ಬೇಕಂದಾಗ ಅಗೇನ್ ನೀವು ಮತ್ತೂ ಪ್ರಯತ್ನ ಪಟ್ಟು ನಿಮ್ಮನ್ನ ನೀವು ಬೆಳೆಸ್ಕೊಳ್ಬೇಕಾಯ್ತು. ನಿಮ್ ಮಾತಿಗೆ ಬೆಲೆ ಬೇಕು. ನೀವು ಹೇಳಿದ್ದನ್ನ ಅವ್ರು ಕೇಳಿ ಅರ್ಥ ಮಾಡ್ಕೊಳ್ಳೋ ತರ ಆಗ್ಬೇಕಂತಂದ್ರೆ ನಿಮ್ಮ ಪ್ರಭಾವ ಅಷ್ಟಿರ್ಬೇಕಾಯ್ತು.
ಈಗ ಎಷ್ಟೊಂದು ವಿಷಯಗಳು ನೋಡಿ, ಈಗ ಒಂದಿಷ್ಟು ವಿಷಯಗಳೆಲ್ಲ ನಿಮ್ಗೂ ಗೊತ್ತಿರುತ್ತೆ, ಅಥವಾ ಈ ಮಕ್ಕಳಿಗೆ ನೀವು ಮನೇಲಿ ಎಷ್ಟು ಬುದ್ಧಿ ಹೇಳ್ತಿರ್ತೀರಾ, ಅದೇ ಬುದ್ಧಿ ಅವ್ರ ಕ್ಲಾಸ್ ಟೀಚರ್ ಹೇಳಿ ಪಟ್ ಅಂತ ಕೇಳ್ಬಿಡ್ತಾರೆ. ನೀವು ಹೇಳ್ದಾಗೆಲ್ಲ ಇಲ್ಲ 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 ಪಪ್ಪ ಹಂಗಲ್ಲ ಹಂಗಲ್ಲ, ಅದೇ ಮಾತು ಕ್ಲಾಸ್ ಟೀಚರ್ ಬಾಯಿಂದ ಬಂದ್ರೆ ಹೌದು ಅದೇ ಸರಿ ಅಲ್ವಾ? ಯಾಕೆ ಹೇಳಿ? ಅಂದ್ರೆ ಅವರ ಪ್ರಭಾವ ಮಕ್ಕಳ ಮೇಲೆ ಅಷ್ಟೇ ಇರುತ್ತೆ. ಅಪ್ಪ ಅಮ್ಮ ಅಂದ್ರೆ ಸಸಾರ, ನೀವು ಬೇಕಾದ್ರೆ ಎಷ್ಟೇ ದೊಡ್ಡ ಡಿಗ್ರಿ ಹೋಲ್ಡರ್ ಆಗಿರ್ಲಿ, ಆದ್ರೆ ಅಲ್ಲಿ ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ಇರೋದು ಟೀಚರ್ಸ್ ಇಂದ ಆಗಿರುತ್ತೆ. ಟೀಚರ್ಸ್ ಅಂದ್ರೆ ಅವ್ರಿಗೆ ದೇವರು, ಅವರ ಪ್ರಭಾವ ಅಷ್ಟಿರೋದ್ರಿಂದ ಟೀಚರ್ಸ್ ಏನ್ ಹೇಳಿದ್ರು ಜೈ, ಅದು ಸರಿ. ಹಾಗೆ ಬೇರೆಯವ್ರ ಮೇಲೆ ಬಂದಿರೋ ಕೋಪ ನಿಮ್ದು ಕಡಿಮೆ ಆಗ್ಬೇಕಂತಂದ್ರೆ, ಅಥವಾ ಬೇರೆಯವ್ರ ಮೇಲೆ ನಿಮಗ್ ಕೋಪ ಬರಬಾರ್ದು ಅಂತಂದ್ರೆ, ನೀವು ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋದೇ ಉತ್ತರ. ಅಲ್ಲಿ ಅವ್ರನ್ನ ತಿದ್ದಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಯಾರನ್ನು ಚೇಂಜ್ ಮಾಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಾನು ಇವ್ರಿಗೆ ಹೇಳಿ ಬುದ್ಧಿ ಹೇಳಿ ಚೇಂಜ್ ಮಾಡ್ತೀನಿ, ಇವ್ರಿಗೆ ಕೌನ್ಸಿಲಿಂಗ್ ಮಾಡಿ ಚೇಂಜ್ ಮಾಡ್ತೀನಿ, ಅವ್ರಿಗೆ ಹೆಂಗಾದ್ರೂ ನಾನು ಹತ್ತು ಕರೆದು ಆದ್ರೂ ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅನ್ನೋದೆಲ್ಲ ಮೂರ್ಖತನ. ಯಾರನ್ನು ಬದಲು ಮಾಡಕ್ ಆಗದೇ ಇಲ್ಲ. ನಾವು ನಮ್ಮನ್ನಷ್ಟೇ ನಾವು ಚೇಂಜ್ ಮಾಡ್ಕೊಳ್ಬಹುದು, ನಮ್ಮನ್ನ ನಾವ್ ಇನ್ನ ಬೆಳೆಸ್ಬೇಕು. ನಮ್ಮನ್ನ ನಾವು ನಮ್ಮ ವ್ಯಕ್ತಿತ್ವವನ್ನ ಮೇಲಕ್ಕೆ ತೆಗೆದುಕೊಳ್ತಾ ಹೋದಂತೆ ತಾನಾಗಿ ತಾನೇ ಉಳಿದವರು ನಮ್ಮನ್ನ ನೋಡೋ ರೀತಿ ಬದಲಾಗತ್ತೆ. ಅದಕ್ಕೂ ಮೊದಲು ನೀವು ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ನಿಮ್ಗೆ ಗೌರವ ಕೊಡೋದಿಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಬಟ್ ನೀವು ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ತಾ ಹೋದ್ರೆ ನಿಮ್ಗೆ ಆ ಹೆಲ್ಪ್ಲೆಸ್ನೆಸ್ ಇರೋದಿಲ್ಲ, ಕೋಪ ಬರೋದಿಲ್ಲ. ಹಾಗಾಗಿ ಇವೆಲ್ಲ ಹೆಂಗೆ ಅಂತಂದ್ರೆ, ಇದು ಆಯುರ್ವೇದ ಔಷಧಿ ಇದ್ದಂಗೆ. ಈಗ ಕೋಪಕ್ಕೆ ತಾಳ್ಮೆ ತಂದ್ಕೋಬೇಕು ಅನ್ನೋದು ಸಿಂಪ್ಟಮ್ಯಾಟಿಕ್, ಅದು ಆ ಕ್ಷಣಕ್ಕೆ ತಾಳ್ಮೆ ಬೇಕು ಅಂತ ಹೇಳೋದು ಸಿಂಪ್ಟಮ್ಯಾಟಿಕ್. ಬಟ್ ಇದು ರೂಟ್ ಕಾಸ್ ಅನ್ನ ಹೀಲ್ ಮಾಡೋದಿಲ್ಲ. ಕೋಪಕ್ಕೆ ಪ್ರಯತ್ನ ಉತ್ತರ ಆಗ್ಬೇಕನ್ನೋದು ರೂಟ್ ಲೆವೆಲ್ ಇಂದ ನಿಮ್ಮನ್ನ ಸರಿ ಮಾಡ್ತಾ ಬರುತ್ತೆ. ಅಂಡ್ ಅದರ ಆಡೆಡ್ ಬೆನಿಫಿಟ್ಸ್ಗಳು ತುಂಬಾ ಇರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಕ್ವಾಲಿಟಿ ತುಂಬಾ ಬೆಟರ್ ಆಗ್ತಾ ಹೋಗುತ್ತೆ. ಅಂಡ್ ನಿಮ್ಮ ಪೀಸ್ ಆಫ್ ಮೈಂಡ್, ತುಂಬಾ ಮನಃಶಾಂತಿ ಸಿಗ್ತಾ ಹೋಗುತ್ತೆ. ಬರೀ ಕೋಪ ಬಿಡೋದಷ್ಟೇ ಅಲ್ಲ, ಅದ್ರ ಹೊರತಾಗಿ ನಿಮ್ಗೆ ಶಾಂತಿ, ನೆಮ್ಮದಿ, ಮನೆಯಲ್ಲೂ ಕೂಡ ಒಂದು ಸಮಾಧಾನದ ವಾತಾವರಣ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ಕೋಪಕ್ಕೆ ಬರೀ ತಾಳ್ಮೆ ಅಥವಾ ಸುಮ್ಮನಿರೋದು ಅಥವಾ ಕಂಟ್ರೋಲ್ ಮಾಡೋದು ಡೆಫಿನೆಟ್ಲಿ ಒಳ್ಳೆ ಐಡಿಯಾ ಅಲ್ಲ. ಕೋಪ ಬರಬಾರ್ದಂತಂದ್ರೆ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಶಿಸ್ತನ್ನ ತಂದ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ವ್ಯಕ್ತಿತ್ವ ಬೆಳೆಸ್ಕೊಳ್ಳುವತ್ತ ನಿಮ್ಮ ಪ್ರಯತ್ನ ನೀವು ಹಾಕಿದ್ರೆ ಬೇರೆಯವ್ರ ಮೇಲೆ ಬರೋ ಕೋಪ, ನಿಮ್ಮ ಮೇಲೆ ನಿಮಗೆ ಬರೋ ಕೋಪ, ಎರಡು ಏನಾಗತ್ತೆ, ಚೇಂಜ್ ಆಗತ್ತೆ.